ಹಲೋ, ಇವತ್ತಿನ ದಿವಸ ಈ ವರ್ಣಾಂಕ ಎಲ್ಲ ದೊಡ್ಡ ಪದಾಧಿಕಾರಿಗಳೇ ಹಾಗೂ ವರ್ಣಾಂಕದಲ್ಲಿ ವಿದ್ಯಾರ್ಥಿಗಳಾಗಿ ಟೆಂಡರ್ ಅಂದರೆ ಟ್ರೈನಿಂಗ್ ತಗೊಳ್ಳೋಂಥವ್ರು ಎಲ್ಲರನ್ನು ಅಭಿನಂದಿಸುತ್ತಾ ವರ್ಣಾನ್ ಕಂಪ್ನಿಗೆ ಒಂದು ಎಣ್ಣೆ ಪ್ರಾಡಕ್ಟ್ ಮಾಡಿತ್ತು. ಪ್ರಾಡಕ್ಟ್ ಮಾಡಿರಲ್ಲ, ಅದು ಎಣ್ಣೆ ಅಂದರೆ ಏನಂತ ತಿಳ್ಕೊಂಡಿರುವಂತಂದ್ರೆ, ನನ್ನ ಸ್ವಂತಕ್ಕೆ ನಾನು ಒಬ್ಬ ವೈದ್ಯಕ, ಫಸ್ಟ್ ಇಂಜಿನಿಯರ್. ಒಬ್ಬ ಇಂಜಿನಿಯರ್. ನಾನು SSLC ನಾನು ಮತ್ತೆ ಡಿಗ್ರಿ ಅವಲ್ಲ, ನಾನು SSLC ಅನುಭವ ನಿಮಗೆ ಅನುಭವಗಳನ್ನು ಏನೀಗ ಇಷ್ಟಪಟ್ಟ ಹೇಳಾಗಲ್ಲ, ಅವನ್ನ ಅನುಭವಗಳನ್ನು ತಿಳ್ಕೊಬೇಕು. ನೀವು ನಿಮಗೆ ಅನುಭವ ಹೆಂಗಾಕತ್ತಲ್ಲ, ನಿಮ್ಮ ಅನುಭವಗಳ ಸಾಗರವೇ ಶಿಕ್ಷಣ. ವಿದ್ಯಾಭ್ಯಾಸ ಮಾತ್ರ ಶಿಕ್ಷಣ ಅಲ್ಲ. ನಾನು ಒಬ್ಬ SSLC ಮನುಷ್ಯ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ MRPCC ಕಂಪ್ನಿ ನಂಬರ್ 5 ಸಿರಿಸಂಗೊಳಗೆ ನೌಕರಿ ಮಾಡಿ ಆ ಸ್ಥಾನಕ್ಕೆ ಕುಂತು ಹೇಳಿದೆ. BE MTech ಆದ ನನ್ನ ಕೈ ಕೆಲಸ ಮಾಡಿಲ್ಲ. ಅದಕ್ಕೆ ನೀವು ನಾವು ಸಣ್ಣವರು, ನಾನು ಈ ಸಣ್ಣವರು ಅಂತ ತಿಳ್ಕೋಬಾರ್ದು. ನಾನು ಫಸ್ಟ್ ಪ್ರಪ್ರಥಮವಾಗಿ ಪಗಾರ ತಗೊಂಡಿದ್ದು 210 ಒಂದು ತಿಂಗಳಿಗೆ. ನಾನು ರಿಟೈರ್ಮೆಂಟ್ ಆಧಾರ ತಗೊಂಡಂತ ಪಗಾರ 87,000. ನಾನು ಈಗ ತಗೊಳ್ತಕ್ಕಂಥ ಪೆನ್ಷನ್ ಪಗಾರ 37,000. ನಾನು ಸ್ವಾಮಿಗಳು ಮುಂಚಾನ ಹುಟ್ಟಿದವ. ನಮ್ಮ ಅಜ್ಜ ಮುಂಚಾರ ಕಾಲದಿಂದನೂ ವೈದ್ಯಕೀಯ ಮಾಡ್ತಿದ್ರು. ನನಗೆ 2019 20ನೇ ಸಾಲಿನೊಳಗೆ ಇಲ್ಲಿ ವಿದ್ಯಾರ್ಥಿ, ಈಗ ಅವ್ರ ಮ್ಯಾನೇಜರ್ ಆಗಿರ್ಬೋದು, ಮೋಸ್ಟ್ಲಿ ಯಾರಾದರೂ ಇರ್ಬೋದು ಅಂತ ಕರ್ಕೊಂಡು ನಿಂತಿರ್ಬೋದು. ಅವ್ರು ನಮ್ಮನ್ನು ವಿಸಿಟ್ ಕೊಟ್ಟರು. ಮತ್ತೆ ಕೊಟ್ಟರು ಹೆಣ್ಮಗಳು. ಆಮೇಲೆ ಒಬ್ಬರು ಗಂಡ್ಮಗ ಯಾರು ಇರ್ಬೋದು, ಅವರು ನಾನು ವಿಸಿಟ್ ಕೊಟ್ಟರು. ಶಿಕ್ಷಣಿ ಒಳಗೆ ವಿಸಿಟ್ ಕೊಟ್ಟು ನಾನು ಗುರಿಯಪ್ಪ ಹಂಗೆ ಸ್ಟೂಡೆಂಟ್ ಹೇಳ್ತಾರೆ, ಇವರು ಏನು ಅಂತ ತಿಳ್ಕೊಂಡು ಒಂದು 2 ಬಾರಿ ಕೊಡ್ರಪ್ಪ ಎಣ್ಣೆ ಅಂದೆ. ಅವು ಮುಂದೆ ಅದ್ರ ಪರಿಣಾಮ ನಾನು ಪ್ರಯೋಗ ಮಾಡ್ಕೋಬೇಕಲ್ಲ. ಮೊದಲು ನಾನು ಫಸ್ಟ್ ಪ್ರಯೋಗ ಮಾಡ್ಕೊಂಡೆ. ನಾನು ಪ್ರಯೋಗ ಮಾಡಿಕೊಂಡು ನಾನು ನನ್ನ ನೌಕರಿಯೊಳಗೆ ನನ್ನ ಕಡೆ ದುಶ್ಚಟ ಅಂದ್ರೆ ಸಿಗರೇಟ್ ಸೇರ್ತಿದ್ದೆ. ಸಿಗರೇಟ್ ಸೇರಿ ದಮ್ ಸೇರಿತ್ತು ನನಗೆ. ದಮ್ ಸೇರಿ ಕಮ್ಮುದಂದ್ರೆ ಕ್ಷಣಕ್ಕೆ ಇದಿಷ್ಟು ಕೊಡುವಂಥ ಸ್ಥಿತಿ ಒಳಗೆ ಇದ್ದಿದ್ದಿಲ್ಲ. ನನಗೀಗ 67ನೇ ವಯಸ್ಸು. ನಾನು ಹಂಗಿದ್ನ ಕಮ್ಮ ಕಟ್ಟಿದ್ನಿ. ಇವ್ರು ಬಂದಿನ ಎಣ್ಣಿನ ಇಲ್ಲಿಂದ ಹಿಡ್ಕೊಂಡು ಎಣ್ಣೆ ಬಿಟ್ಟ ಚಿನ್ನ ಬಾಟ್ಲಿ ಒಳಗೊಂದು ಹಿಂದೆ ಸಿಂಬಾಲ್ ಕೊಟ್ಟ, ಮಿಂಚಿನ ಸಿಂಬಾಲ್ ಕೊಟ್ಟಲ್ಲ, ಅದು ಮಿಂಚ ಕರೆ. ವರ್ಣಾನ್ ಕಂಪ್ನಿಯವರು ನಮಗೆ ಕೊಟ್ಟದ್ದು ಒಂದು ದೇವರು ಕೊಟ್ಟಂತ ವರ. ನಮಗೆ ವರ್ಣಾನ್ ಕಂಪ್ನಿಯವ್ರು ಕೊಟ್ಟಂಥದ್ದು ಏನಿತ್ತಲ್ಲ, ಅದು ವರ ಅಂತ ನಾವು ಉಪಯೋಗ ಮಾಡ್ಕೋಬೇಕು. ಅದರಂತ ಶಕ್ತಿ, ಅದರೊಳಗೆ ಎಂತ ಶಕ್ತಿ ಐತೆ ಅನ್ನೋದನ್ನ ಬಲ್ಲವ್ರಿಗೆ ಬಲ್ಲ. ನಿಮ್ ಕಂಪ್ನಿಯವ್ರಿಗೆ ಅದ್ರ ಬಗ್ಗೆ ಗೊತ್ತೈತೋ ಇಲ್ಲೋ, ನನಗೆ ಮಾತ್ರ ತುಂಬಾ ಅಭಿಮಾನ ಜಾಸ್ತಿ. ಅದಕ್ಕೆ ನೀವು ಟೆಂಡರ್ ಏನಂತಿಲ್ಲ, ಟ್ರೈನಿಂಗ್ ಮಾಡ್ಕೊಳ್ಳೋರು ಅಲ್ದಾಗ ಎಳಿಬೇಡ್ರಿ ಕಂಪ್ನಿನ. ಈ ಕಂಪ್ನಿ ಈಗ 17-18 ಏನದ ಅಂತಿರಲ್ಲ, ಈ ಭಾರತ ತುಂಬ ವರ್ಣಾನ್ ಕಂಪ್ನಿ ಭಾರತದ ತುಂಬ ಇವ್ರ ಕಂಪ್ನಿಯ ಇವು ಬ್ರಾಂಚಸ್ ಆಗದಂತೆ ನಾನು ದೇವರಲ್ಲಿ ಪ್ರಾರ್ಥನಾ ಮಾಡ್ತೀನಿ.